ಜೈಲಿನಲ್ಲಿ ಸಜಾಬಂದಿಗಳು ಮತ್ತು ವಿಚಾರಣೆ ಇದೇನು ಬಂದಿಗಳು ಏನಿರ್ತದೆ ಸರ್, ಎಲ್ಲರನ್ನೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಮಾಡಿ ಏನೋ ಇದಾಗ್ತಿದೆ. ಇದರಿಂದಾಗಿ ಏನಾದರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆ. ವಿಚಾರಣಾ ಕೈದಿಗಳು ಸಪ್ರೇಟು ಮತ್ತು ಬೇರೆ ಬೇರೆ ಇಲ್ಲ ಸರ್. ಅಂದರೆ ಸಪ್ರೇಟ್ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತಿದೆ ಕಡಿವಾಣ ಹಾಕೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ನೋಡೋಣ, ಅದೆಲ್ಲ ನಮ್ಮ ಅಧಿಕಾರಿಗಳ ಜೊತೆಗೆ ಅದು ನೋಡಿ. ನಾನು 4 ದಿವಸ ಅಷ್ಟೇ ಹಳೆ ಇದ್ದೀನಿ, ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ 4 ದಿವಸ ತೋರಿಸೋದು ಅದು ಸರಿ ಆಗಲ್ಲ. ಯಾಕಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಅವರು ಇಷ್ಟುದನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಅರ್ಥ ಮಾಡಬೇಕು 4700 ಜನಕ್ಕೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಜನ ಇಲ್ಲ. ಅವರೆಲ್ಲರೂ ಕೈದಿಗಳು ಇದ್ದಾರೆ. ಯಾರು ಒಂದು ಕ್ರೈಮ್ನಲ್ಲಿ, ಅದು ಅಂಥ ಕ್ರೈಮ್ನಲ್ಲಿ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಇಲ್ಲಾಕಿ ಸುಮ್ಮನೆ ಬೈದಿದ್ದಾರೆ ಅಥವಾ ಆರ್ಥಿಕ ಕ್ರೈಮ್ ಇಲ್ಲ. ಯಾರು ನಾವು ಕೇಳಿದರೆ ಮಾತಿಗೆ ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ. ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೇನೆ. ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೊಸೆಂಟ್ ಕಾಣ್ತಾರೆ. ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ. ನಾವು ಹೆಚ್ಚಾಗಲಿ ಮರ್ಡರ್ ಕೇಸ್ ಅಕ್ಯೂಸ್, ಅಲ್ಲಿ NDPS ಕೇಸ್ ಅಕ್ಯೂಸ್, ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಕ್ಯೂಸ್, ಕಕೋಕಾ ಕೇಸ್ನ ಅಕ್ಯೂಸ್, ಇವರು ಎಲ್ಲ ಎಲ್ಲ ಟೈಪ್ ಜನ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಪರಪ್ಪನಹಳ್ಳಿ ಜೈಲ್ದು ವಾರ್ಡರ್ಸ್ ಸ್ಟ್ರೆಂತ್ 280, 280 ಜನ ಅಷ್ಟೇ. 280 ಜನ ಕೂಡ ಅವರು ಕೋರ್ಟ್ದು VC ಅವರೇ ನಡೆಸಬೇಕು, ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು. ಎಲ್ಲ ಸೇರಿ 100 ಜನ ಹೋಗಿಬಿಡ್ತಾರೆ. 180 ಜನ ಅವ್ರಿಗೆ ಸಿಗೋದು. ಒಂದು ಶಿಫ್ಟ್ಗೆ 40 ಜನ ಸಿಗ್ತಾರೆ. ಸೊ ಒಬ್ಬರು ಜನ ಏನಿದ್ದಾರೆ ಅವರು 100 ಜನಕ್ಕೆ ಅವರು ಎದುರಿಸ್ಬೇಕು. ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡಗಿ ಇಟ್ಕೊಂಡು 100 ಜನ ಕ್ರಿಮಿನಲ್ಗಳಿಗೆ ಎದುರಿಸಬೇಕು. ಅದು ಒಂದು ಸಣ್ಣ ವಿಷಯ ಇಲ್ಲ. ಇದೊಂದು ನಮ್ಮ ಪ್ರಕಾರ ಬಹಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ. ನಾವು ಅಷ್ಟು ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ಹೇಳ್ತೀವಿ ನಾವು ಯಾವುದು ನೆಪ ಹೇಳೋದಿಲ್ಲ. ಎಷ್ಟು ಇದೆ ನಾವು ಟ್ರೈ ಮಾಡ್ತೀವಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು. ಬೀಡಿ ಸಿಗರೇಟ್ ಏನೋ ಎಲ್ಲ ಬಂದ್ ಮಾಡಿದ್ದಕ್ಕೆ ಕ್ರಮ ತಗೊಂಡು ಕೈದಿಗಳೇನೋ ಇದು ಮಾಡಿದ್ರು ಅಂತೇಳಿ ಅದು ಮಾಡ್ತಾರೆ. ಅದು ನಾವು ಎಲ್ಲರಿಗೆ ಈಗ ನಾವು ಹೇಳಿದ್ದೀವಿ, ಒಳ್ಳೆ ರೀತಿಯಿಂದ ಇರಬೇಕು, ಏನಿದೆ ರೂಲ್ಸ್ ಪ್ರಕಾರ ಇರಬೇಕು. ಅವರು ಇರಲ್ಲ ಮತ್ತು ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಜೈಲಿನಲ್ಲಿ ಸಜಾಬಂದಿಗಳು ಮತ್ತು ವಿಚಾರಣೆ ಇದೇನು ಬಂದಿಗಳು ಏನಿರ್ತದೆ ಸರ್, ಎಲ್ಲರನ್ನೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಮಾಡಿ ಏನೋ ಇದಾಗ್ತಿದೆ. ಇದರಿಂದಾಗಿ ಏನಾದರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆ. ವಿಚಾರಣಾ ಕೈದಿಗಳು ಸಪ್ರೇಟು ಮತ್ತು ಬೇರೆ ಬೇರೆ ಇಲ್ಲ ಸರ್. ಅಂದರೆ ಸಪ್ರೇಟ್ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತಿದೆ ಕಡಿವಾಣ ಹಾಕೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ನೋಡೋಣ, ಅದೆಲ್ಲ ನಮ್ಮ ಅಧಿಕಾರಿಗಳ ಜೊತೆಗೆ ಅದು ನೋಡಿ. ನಾನು 4 ದಿವಸ ಅಷ್ಟೇ ಹಳೆ ಇದ್ದೀನಿ, ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ 4 ದಿವಸ ತೋರಿಸೋದು ಅದು ಸರಿ ಆಗಲ್ಲ. ಯಾಕಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಅವರು ಇಷ್ಟುದನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಅರ್ಥ ಮಾಡಬೇಕು 4700 ಜನಕ್ಕೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಜನ ಇಲ್ಲ. ಅವರೆಲ್ಲರೂ ಕೈದಿಗಳು ಇದ್ದಾರೆ. ಯಾರು ಒಂದು ಕ್ರೈಮ್ನಲ್ಲಿ, ಅದು ಅಂಥ ಕ್ರೈಮ್ನಲ್ಲಿ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಇಲ್ಲಾಕಿ ಸುಮ್ಮನೆ ಬೈದಿದ್ದಾರೆ ಅಥವಾ ಆರ್ಥಿಕ ಕ್ರೈಮ್ ಇಲ್ಲ. ಯಾರು ನಾವು ಕೇಳಿದರೆ ಮಾತಿಗೆ ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ. ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೇನೆ. ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೊಸೆಂಟ್ ಕಾಣ್ತಾರೆ. ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ. ನಾವು ಹೆಚ್ಚಾಗಲಿ ಮರ್ಡರ್ ಕೇಸ್ ಅಕ್ಯೂಸ್, ಅಲ್ಲಿ NDPS ಕೇಸ್ ಅಕ್ಯೂಸ್, ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಕ್ಯೂಸ್, ಕಕೋಕಾ ಕೇಸ್ನ ಅಕ್ಯೂಸ್, ಇವರು ಎಲ್ಲ ಟೈಪ್ ಜನ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಪರಪ್ಪನಹಳ್ಳಿ ಜೈಲ್ದು ವಾರ್ಡರ್ಸ್ ಸ್ಟ್ರೆಂತ್ 280, 280 ಜನ ಅಷ್ಟೇ. 280 ಜನ ಕೂಡ ಅವರು ಕೋರ್ಟ್ದು VC ಅವರೇ ನಡೆಸಬೇಕು, ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು. ಎಲ್ಲ ಸೇರಿ 100 ಜನ ಹೋಗಿಬಿಡ್ತಾರೆ. 180 ಜನ ಅವ್ರಿಗೆ ಸಿಗೋದು. ಒಂದು ಶಿಫ್ಟ್ಗೆ 40 ಜನ ಸಿಗ್ತಾರೆ. ಸೊ ಒಬ್ಬರು ಜನ ಏನಿದ್ದಾರೆ ಅವರು 100 ಜನಕ್ಕೆ ಅವರು ಎದುರಿಸ್ಬೇಕು. ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡಗಿ ಇಟ್ಕೊಂಡು 100 ಜನ ಕ್ರಿಮಿನಲ್ಗಳಿಗೆ ಎದುರಿಸಬೇಕು. ಅದು ಒಂದು ಸಣ್ಣ ವಿಷಯ ಇಲ್ಲ. ಇದೊಂದು ನಮ್ಮ ಪ್ರಕಾರ ಬಹಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ. ನಾವು ಅಷ್ಟು ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ಹೇಳ್ತೀವಿ ನಾವು ಯಾವುದು ನೆಪ ಹೇಳೋದಿಲ್ಲ. ಎಷ್ಟು ಇದೆ ನಾವು ಟ್ರೈ ಮಾಡ್ತೀವಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು. ಬೀಡಿ ಸಿಗರೇಟ್ ಏನೋ ಎಲ್ಲ ಬಂದ್ ಮಾಡಿದ್ದಕ್ಕೆ ಕ್ರಮ ತಗೊಂಡು ಕೈದಿಗಳೇನೋ ಇದು ಮಾಡಿದ್ರು ಅಂತೇಳಿ ಅದು ಮಾಡ್ತಾರೆ. ಅದು ನಾವು ಎಲ್ಲರಿಗೆ ಈಗ ನಾವು ಹೇಳಿದ್ದೀವಿ, ಒಳ್ಳೆ ರೀತಿಯಿಂದ ಇರಬೇಕು, ಏನಿದೆ ರೂಲ್ಸ್ ಪ್ರಕಾರ ಇರಬೇಕು. ಅವರು ಇರಲ್ಲ ಮತ್ತು ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಅಷ್ಟೇ.